ಒಂದು ಈಗ ಹೇಳೋದ್ನಲ್ಲ, ಗಾಳ ಕಳ್ಕೊಂಡಿದ್ದು ನೀರು ಕುದ್ಕೆ ಮಠ ಹುಡುಕಿ ಬಾಳೆಮೀನು. ಇನ್ನೊಂದು ಅದೇ ನಾವಕ್ಕೊಂದು ಹಕ್ಕಿ ಅಂತ ತೇಸರೆ ಬರೆದಿದ್ದಾರೆ. ಅವೆಲ್ಲ ಮರೆಯೋಕ್ಕಾಗ, ಅವೆಲ್ಲ ಪರಿಸರ ಪಾಠನೇ ತಾನೇ. ಈ ಪ್ರೋಸೆಸ್ಸಲ್ಲೇ ನೋಡಿ, ಒಂದು ಅಣೆಕಟ್ಟು ಕಟ್ಟಿದ್ದಕ್ಕೆ ಎಷ್ಟು ಅನಾಚಾರ ಆಯಿತು ನಮ್ಗೆ ಆಟೋಮೆಟಿಕ್ಕಾಗಿ ಬಂದು ಇಂಪ್ರಿಂಟ್ ಆಗೋಯ್ತು ಮೈಂಡಲ್ಲಿ. ಯಾರಿಗೂ ಗೊತ್ತಾಗೋದಿಲ್ಲ ಹೇಳ್ತಾ ಇರೋದು. ಆ್ಯಕ್ಚುಲಿ ಫಿಶರೀಸ್ ಡಿಪಾರ್ಟ್ಮೆಂಟಿಂದ ತಗೋಬೇಕು ಅಂತಿದೆ. ಯಾರು ಕೇಳಲ್ಲ. ಎಲ್ರಿ ಗಾಳ ಹಾಕೋದಿರಲಿ. ಈ ಗೌರಿ ಹಬ್ಬ ದೀಪಾವಳಿ ಬಂತು ಅಂದ್ರೆ ಇದ್ದವರೆಲ್ಲ ಬಂದು ಮೈ ತುತ್ಕೊಳ್ಳೋರು, ಕಾರೆಕಾಯಿ ಕಳ್ಳೋರು ಹಾಕಿ ಅವು ಇಲ್ಲಿ ಗುಂಡಿಗೆ ಹಾಕ್ತಾನೆ ಹರಿದಲ್ ತನಕ ಸಾಯ್ತಾನೆ ಹೋಗ್ತಾರೆ. ಆ ಥರ ವಿಷ ಹಾಕೋರು, ಡೈನಮೈಟ್ ಹಾಕೋರು ಯಾರನ್ನ ಕೇಳ್ತಾರೆ? ಈ ಕೆಂಪೊಳೆ ಅಂತ ಬರುತ್ತಲ್ಲಪ್ಪ, ಈ ಶಿರಾಡಿ ಘಾಟಲ್ಲಿ ಹೋಯ್ತು ಅಂದರೆ ಕೆಂಪೊಳೆ ಬರುತ್ತಲ್ಲಿ. ಅಲ್ಲಿ ಮಾಶಿರ್ ಮೀನು ಇದಾವಲ್ಲಿ. ಅದೇ ಬಿಳೆ ಮೀನು ಅಂತಾರೆ. ಅದು ಎಕ್ಸ್ಟಿಂಕ್ಟ್ ಆಗೋಗಿದೆ ನದಿಯಲ್ಲಿ. ಒಂದು ಕಾಲದಲ್ಲಿ ಬ್ರಿಟಿಷರ್ಸ್ ಪ್ಲಾಂಟರ್ಸ್ ಬಂದಾಗ ಅಲ್ಲಿ ತುಂಬ ಅವರು ಫಿಶಿಂಗ್ ತುಂಬ ಹುಚ್ಚಿತ್ತು ಅವ್ರಿಗೆ, ಆ್ಯಂಗ್ಲಿಂಗ್. ಅವರೆಲ್ಲ ರೆಕಾರ್ಡ್ ಮಾಡಿಟ್ಟೋಗಿದ್ದಾರೆ ಇಲ್ಲಿ ಮಾಶಿರ್ ಮೀನು ದೊಡ್ಡವಿದ್ದಾವೆ, ಚೆನ್ನಾಗಿದೆ ಅಂತ ಬರೆದು ಹಿಸ್ಟಾರಿಕ್ ಎವಿಡೆನ್ಸ್ ಇದೆ ಅಲ್ಲಿ ಇತ್ತು ಅಂತ. ಈ ಒಂದು ಮೀನು ಇಲ್ಲ ಅಂತೇಳಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ನಾವು ಆ್ಯಕ್ಚುಲಾಗಿ ಹಿಡ್ದಿದ್ದೀವಿ ಅಲ್ಲಕ್ಕೆ ಒಂದು ಮಾಶಿರ್ನ ಸ್ಪೆಸಿಮೆನ್ ಕೆಂಪೊಳೆಯಲ್ಲಿ. ಅಲ್ಲಿ ನೀವು ಹೋಗಿ ಅಲ್ಲಿ ಮಂಗಳೂರಿಂದ ಬೆಂಗಳೂರಿಗೂ ಮೊದಲೆಲ್ಲ ಇದು ದೊಡ್ಡ ಗ್ರಾನೈಟ್ ಸ್ಟೋನ್ಸ್ ತಗೊಂಡೋಗೋ ಲಾರಿಗಳು ಓಡಾಡೋರು. ಆ ಲಾರಿ ಡ್ರೈವರ್ಗಳೆಲ್ಲ ಬರೋರು, ಡೈನಮೈಟ್ ಹಾಕೋರು, ಹಿಡಿಯೋರು, ಹೋಗೋರು. ಡೈನಮೈಟ್ ಹಾಕಿದ್ರೆ ಹೇಗೆ ಬ್ಲಾಸ್ಟ್ ಆಗೋದು, ಅದು ಶಾಖಕ್ಕೆ ಸತ್ತೋಗುತ್ತೆ. ಹರ್ಕೊಂಡು ಹೋಗ್ಬಿಡುತ್ತಲ್ಲ. ಸುಮಾರು ಮೀನು ಸಾಯ್ತೆ ಒಂದು ಡೈನಮೈಟ್ ಹಾಕಿದ್ರೆ. ನೀವು ಸಣ್ಣ ಪುಡಿ ಮೀನು ಮರಿಯಿಂದ ಹಿಡ್ದು ದೊಡ್ಡವು ಆ ಇಡೀ ಗುಂಡಿನ ನಿರ್ನಾಮ, ಆಟಮ್ ಬಾಂಬ್ ಆಗ್ದಂಗೆ ಹಿರೋಶಿಮಾ ನಾಗಸಾಕಿ ಮೇಲೆ ಆಟಮ್ ಆಗ್ದಂಗೆ ಇಡೀ ವೈಪೌಟ್ ಆಗುತ್ತೆ. ಅವನ್ಗೆ ಒಂದು ದೊಡ್ಡ ಮೀನು ಒಂದು ಸಿಕ್ಕರೆ ತೊಗೊಂಡೋಗ್ತಾನೆ, ಮಿಕ್ಕವು ಹಾಗೆ ಸತ್ತಿಲ್ಲ ಕ್ಲೀನಾಗಿ ಕಾಣುತ್ತೆ. ಆ ಡೈನಮೈಟ್ ಲಾರಿ, ಗ್ರಾನೈಟ್ ಲಾರಿ ಅವ್ರಿಗೆ ಡೈನಮೈಟ್ಸ್ ಫ್ರೀಯಾಗಿ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಅವನಿಗೇನು ತಂದು ಎಸಿತಾನೆ, ಅವನು ದಾರಿ ಮಧ್ಯೆ ಹಾಕ್ತಾನೆ, ಫ್ರೈ ತಗೋತಾನೆ, ಅಲ್ಲೇ ಹೋಗಿ ಬೇಕಾದ್ರೆ ನಿಮ್ಮ ನಿರೋಧಗಳೆಲ್ಲ ವಿಪರೀತ ಬಿದ್ದಿರ್ತವೆ. ಹೈವೇ ಕ್ವೀನ್ಸ್ ಜೊತೆ ಅವ್ಯಾವ್ರು ಅದು ನಡೆಯುತ್ತಲ್ಲಿ ಎಲ್ಲ. ಅದೊಂದು ದಂಧೆ, ಅದು ವೈಪೌಟ್ ಆಗುತ್ತೆ. ನಿಮ್ಮ ಫಿಶಿಂಗಲ್ಲಿ ಗಾಳದಲ್ಲಿ ಹಂಗಲ್ಲ. ಅಟ್ ದ ಮೋಸ್ಟ್ ನೀವು ಒಂದು ಮೀನು ಹಿಡ್ಕೊಂಡು ಹೋಗ್ಬೋದು, ನಿಮ್ಮ ಪಾಡಿನ ಹೊಟ್ಟೆ ತುಂಬ ತಿಂದೀಯ, ಅಥವಾ ನಿಮ್ಗೆ ತಿಂದು ಬೇಜಾರಾದ್ರೆ ನಾವೆಲ್ಲ ಸುಮಾರು ಮೀನು ವಾಪಸ್ ಬಿಟ್ಟೇ ಹೋಗ್ತಿದ್ದೋ ನಾವು. ಆ ಥರ ಇರುತ್ತೆ ನಿಮ್ಗೆ. ಕೆಲವು ಸರಿ ಗಂಟ್ಲು ತನಕ ನುಂಗ್ಬಿಡ್ತು ಅಂದರೆ ಅದು ಏನಿದು ಬದುಕಲ್ಲ ಅಂತ ಗೊತ್ತಾದ್ರೆ ತೊಗೊಂಡು ಹೋಗ್ತಿದ್ದೋ. ಇದ್ರ ಸುಮಾರು ಮೀನು ಬಿಟ್ಟೇ ಹೋಗ್ತಿದ್ದ ನಾನು ವಾಪಸ್. ಇದು ಇರುತ್ತೆ ನಿಮ್ಗೆ. ಇದರಲ್ಲಿ ಮೈಲ್ ತುತ್ಕೊಳ್ಳೋರು, ಡೈನಮೈಟ್ ಮಾಡೋರು ಹೆಂಗೆ ಮಾಡ್ತೀರ? ವೈಪೌಟ್ ಮೈಲ್ ತುತ್ಕೊಳ್ಳೋರು ಅಂತೂ ಈ ಹಬ್ಬ ಹರಿದಿನ ಬಂತು ಅಂದರೆ, ದೀಪಾವಳಿ ಗೌರಿ ಬಂತಲ್ಲಿಗೆ ನಾಡಿದ್ದು, ಅದೇ ಒಂದು ದುಡ್ಡಿನ ಲೆಕ್ಕಾಚಾರ ಆಗಲ್ಲ. ಅವ್ರು ಹೊಟ್ಟಲ್ಲಿ ಮೀನು ಸಿಗ್ಬೇಕಷ್ಟೇ. ಅವ್ರಿಗೆ ಒಂದು ಮೂಟೆಗಟ್ಟಲೆ ತಂದು ಸುರಿತಾರೆ. ಅದು ಹರಿಯೋ ತನಕ ಗೋರು ಅಣೆಕಟ್ಟಲು ಸುಮಾರು ಮೀನು ಸತ್ತು ಬಿದ್ದಿರ್ತವೆ, ಸಾಯ್ತಾ ಹೋಗ್ತವೆ. ಆ ಥರ ಆಗುತ್ತೆ. ಈ ಮೀನೆಲ್ಲ ಮುಂದೆ ಸಮುದ್ರ ಸೇರ್ಕೊಂಡ್ಬಿಡ್ತಾವ. ಇದು ಹಿಂಗೆ ಕಾವೇರಿ ನದಿಗೆ ಜಾಯ್ನ್ ಆಗುತ್ತೆ. ಇದು ಹಿಂಗೆ ಮೈಗ್ರೇಟ್ ಆಗ್ತಿರ್ತಾವ ಅಷ್ಟೇ. ಸಮುದ್ರದ ಮೇಲೆ ಇದು ಸೀನಿಯರ್ ಮೇಲೆ ಸೀನಿಯರ್ಲೇ ಇರ್ತವೆ, ಇಲ್ಲೇ ಇರ್ತವೆ, ಓಡಾಡ್ತಿರ್ತಾವ ಅಷ್ಟೇ. ಅಥವಾ ಹೋಗಿ ಅಣೆಕಟ್ಟಿಗೆ ಸೇರ್ತವೆ. ಒಂದು ಹ್ಯಾಬಿಟೇಟ್ ಅಂತ ಒಂದು ಸರ್ಕಲ್ ಪ್ಲೇಸ್ ಅಲ್ಲಿ ಇದೆ ಸರ್, ಅವುಗಳ ಆವಾಸ ಸ್ಥಾನ ಅಂತ ಹ್ಯಾಬಿಟೈಟ್ ಆ್ಯಕ್ಚುಲಾಗಿ ಇವೆಲ್ಲ ಹ್ಯಾಬಿಟೈಟ್ಸ್. ಬಟ್ ಗುಂಡಿನ ಇಲ್ಲ ಅಂದ್ರೆ ಅವು ಎಲ್ಲಿರ್ತಾವ್ರಿ ಅವು? ಗುಂಡಿ ಅಂತಂದ್ರೆ ಅವುಗಳಿಗೆ ಮನೆ ಥರ ಒಂಥರ. ಮನೆನೇ ಇಲ್ದಂಗೆ ಆಗೋದ್ರೆ, ಮರುಭೂಮಿ ಆಗ್ದಂಗೆ ಆಗೋಗಿದೆ ಈಗ ನೀವು ಇಷ್ಟು ನೀರು ನೋಡ್ತಿರಲ್ಲ, ಈ ನವಂಬರ್ ಡಿಸೆಂಬರ್ಗೆ ಬಂದು ಎಲ್ಲಿ ಬೇಕಾದ್ರೆ ನಾವು ಇಷ್ಟೇ ನೀರಲ್ಲಿ ದಾಟಾಡ್ಬೋದು ನೀವು. ಹಂಗೆ ಕ್ಲೀನಾಗಿ ಕಾಳಂಗೆ ಹರಿತಾ ಇರುತ್ತೆ. ಅದ್ರಲ್ಲಿ ಮೀನು ಕಾಣ್ತಿರ್ತವೆ, ನೆಲನೇ ಕಾಣುತ್ತೆ. ಇನ್ನು ಏನಿದೆ ಅಂತ ಕಾಣೋದಿಲ್ಲ. ಅವಕ್ಕೆ ಹೆಂಗೆ ಇರುತ್ತೆ ಹೇಳಿ? ಈಗ ನೀವು ಸರ್ಪಗಳ ಮಧ್ಯೆ ತೊಗೊಂಡೋಗಿ ಸರ್ಪ ಕಾಣ್ತಾ ಇರುತ್ತೆ, ನೀನು ಇಲ್ಲಿ ಬದುಕೊಂಡ್ರೆ ಬದುಕ್ತೀರ ನೀವು? ಇನ್ಸ್ಟಿಂಕ್ಟಲ್ಲೇ ಯಪ್ಪ ಅಂತ ಓಡೋಗಲ್ವ? ಹಂಗೆ ಅವು ಖಾಲಿ ಮಾಡಿಬಿಡ್ತಾವೆ. ಈಗ ಹಿಂಗೆ ಕಾಣ್ತಾ ಇದ್ದು ನಿಮ್ಮ ಮಳೆ ನಿಲ್ಲಿವು 2 ತಿಂಗಳು ಬೇಡ, 1 ವಾರ ಮಳೆ ನಿಲ್ಲಿ, ಕ್ಲೀನಾಗಿ ತಾಳ ಎಲ್ಲ ಕಾಣಕ್ಕೆ ಶುರು ಆಗುತ್ತೆ. ಈಗೇನಿದ್ರೆ ಒಂದು 3 ಅಡಿ ಇರ್ಬೋದು ಅಷ್ಟೇ. ಇಲ್ಲೊಂದು ಸ್ವಲ್ಪ ಗುಂಡಿದೆ, ಮತ್ತಲ್ಲಿ ಎತ್ತರ ಬರುತ್ತೆ, ಏನು 3 ಅಡಿ ಇರ್ಬೋದು ಅಷ್ಟೇ. ಅಲ್ಲೊಂದು ಚೂರು ಏನೊಂದು ಕುದ್ಕೆ ಮಟ್ಟ ತನಕ ಒಂದು ಸಣ್ಣ ಗುಂಡಿ ಇರ್ಬೋದು. ಅಥವಾ ಈ ಮರಳ್ದಂದೇವ್ರು JCB ಗೋರ್ ಏನಾದ್ರು ಗುಂಡಿ ಇರ್ಬೋದು. ಇವೇನ ಸಡನ್ನಾಗಿ ಗುಂಡಿಯೇ ಇಲ್ಲ ಇಲ್ಲಿ. ಜೀವ ವೈವಿಧ್ಯ ಎಷ್ಟೊಂದು ಸೂಕ್ಷ್ಮ. ನಾವು ಸಣ್ಣದೊಂದು ಇಗ್ನೋರ್ ಮಾಡ್ತೀವಿ.
ಮೀನಿಗೆ ಆಫ್ಟರ್ ಆಲ್ ಮೀನಿಗೆ ಹಾ. ಇಡೀ ವ್ಯವಸ್ಥೆನೇ ನೀರಿನ ಒಳಗಡೆ ಚೆನ್ನಾಗಿ ಹರಿಯುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ದೇಶ ಅದೇ ಪ್ರಗತಿ ಹೊಂದಬೇಕು, ರೈತರಿಗೆ ನೀರು ಆಗಬೇಕು, ಎಲ್ಲ ಆಗಬೇಕು ಸರ್. ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು ಆ ಯೋಜನೆಗಳು. ಯಾರು ಗಮನಿಸೋದಿಲ್ಲ. ಅಂದ್ರೆ ಸರ್ವತೋಮುಖ ಹಾ. ಬೆಳವಣಿಗೆ ಬೇಕು. ಪ್ರಕೃತಿನ ಉಳಿಸ್ಕೊಂಡು ಜೊತೆಗೆ ನಮ್ಮ ಬೆಳವಣಿಗೆ ಸಾಧ್ಯನಾ ಯೋಚನೆ ಮಾಡಬೇಕು. ಒಂದಿನ ತೇಸರ್ ಕಾಫಿ ಬೆಳೆಗಾರ ಸಭೆಯಲ್ಲಿ ಕಾಫಿ ಬೆಳೆಗಾರ ಪಲ್ಪರ್ ಇದಕ್ಕೆ ಹಾಕಬೇಕು, ಬಿಡಬಾರ್ದು, ಪಲ್ಪರ್ ಮಾಡೋಕ್ಕೆ ಬಿಡಬಾರ್ದು ಅಂತೆಲ್ಲ ಕಾಫಿ ಬೆಳೆಗಾರ ಸಭೆಯಲ್ಲಿ ತೇಸಿ ಕೂಗಿದ್ರು. ಎಲ್ಲ ಬೆಳೆಗಾರರ ಮಿತ್ರರೇ ಬಡಿ ಮಕ್ಕಳು, ಯಾಕೆ ಸರ್ ನಿಮಗೆ ಮೀನು ಸಿಗಲಿಲ್ಲ ಅಂತ ನಗಾಡೋರು. ಅಂತ ಅವೇರ್ನೆಸ್ಸೇ ಇಲ್ಲ ಅಂದ್ಬಿಟ್ರೆ. ಆ್ಯಕ್ಚುಲಿ ಕಾಫಿ ಬೆಳೆಗಾರರು ರೈತರಿಗಿರೋ ಅವೇರ್ನೆಸ್ ಬೇರೆಯವ್ರಿಗೆ ಇರೋದಿಲ್ಲ. ಒಬ್ಬ ಪರಿಸರ ವಿಜ್ಞಾನಿಗೂ ಅಷ್ಟಿರೋದಿಲ್ಲ. ಒಂದು ಯಾಕಂದರೆ ಈಗ ಮೊದಲೆಲ್ಲ ಶಿಕಾರಿದಾರು ಈಗೆಲ್ಲ ಶಿಕಾರಿ ಬ್ಯಾನ್ ಆಗಿದೆ, ಏನೋ ಪ್ರಾಣಿನಲ್ಲಿ ಶಿಕಾರಿನೂ ಮಾಡಲ್ಲ. ಒಂದು ಪ್ರಾಣಿ ಗಬ್ಬಾಗಿದೆ ಅಂದರೆ ಹೊಡಿತಾ ಇರಲಿಲ್ಲ, ಗುಂಡು ಹೊಡಿತಾ ಇರಲಿಲ್ಲ. ಎಥಿಕ್ಸ್ ಇತ್ತು. ಒಬ್ಬ ಹೆಗುಲ್ ಮೇಲೆ ಕೋವಿ ಹಿಂಗೆ ಇಟ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಒಂದು ಹುಲಿ ಹೊಡೆದಿದ್ರೆ ಮಾತ್ರ ಅವನಿಗೆ ಪರ್ಮಿಷನ್. ಅನ್ರಿಟರ್ನ್ ಲಾಸ್ ಅವು. ಎಥಿಕ್ಸ್ ಇತ್ತು. ಅಂದರೆ ಎಥಿಕ್ಸ್ ಅಂದರೆ ಅವೇರ್ನೆಸ್ ಇತ್ತು, ಪರಿಸರ ಜ್ಞಾನ ಇತ್ತು. ಈಗ ಯಾರಿಗಿದೆ? ಈಗೆಲ್ಲ ಒಂದು ದಂಧೆ.